ಶ್ರೀಕೃಷ್ಣ ಜಯ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿ. ಬಹಳ ಪ್ರಮುಖವಾದಂಥ ಒಂದು ದಿನ. ಈ ಒಂದು ವಿಚಾರದ ಬಗ್ಗೆ ಇವತ್ತು ಕಂಪ್ಲೀಟ್ ವಿಡಿಯೋ ಇರುತ್ತೆ. ಅದರಲ್ಲಿ ಒಂದು ಮಂತ್ರ ಮತ್ತು ತುಂಬ ಸರಳವಾಗಿ ಮಾಡ್ತಕ್ಕಂಥ ಒಂದು ತಂತ್ರದ ಬಗ್ಗೆ ಹೇಳಿರ್ತೀನಿ. 24ನೇ ತಾರೀಕು ಏಪ್ರಿಲ್ 24 ಅಂದರೆ ನಾಳೆ ದಿನ ಬಹಳ ಪ್ರಮುಖವಾಗಿರ್ತಕ್ಕಂಥ ಬಗಲಾಮುಖಿ ತಾಯಿಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಬಹಳ ವಿಶೇಷವಾದಂತಹ ಶಕ್ತಿ ಇರುವಂತಹ ಒಂದು ಅವತಾರ ಬಗಲಾಮುಖಿ ದೇವಿದು. ಯಾರು ಬಗಲಾಮುಖಿ ದೇವಿಯನ್ನು ಆಕೆಯ ಬೀಜಾಕ್ಷರ ಮಂತ್ರದಿಂದ ಪ್ರತಿನಿತ್ಯ ಜಪ ಮಾಡ್ತಾರೆ, ಅವ್ರ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ಅದಕ್ಕೆ ನಿವಾರಣೆಯ ಮಾರ್ಗಗಳು ಸಿಗುತ್ತದೆ. ಮೊದಲನೇದಾಗಿ ಈ ಒಂದು ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಬಗಲಾಮುಖಿ ಜಯಂತಿ ಶುಕ್ರವಾರದ ದಿನ ಏಪ್ರಿಲ್ 24. ಇದನ್ನು ಬಿಟ್ಟು ಕೆಲವು ಹೆಣ್ಮಕ್ಳು ಅವ್ರದ್ದು ಮಂತ್ಲಿ ಸೈಕಲ್ಸ್ ಅಂದರೆ ಪೀರಿಯಡ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತಂದರೆ ಯಾವುದೇ ಶುಕ್ರವಾರ ಅಥವಾ ಮಂಗಳವಾರನ ಕೂಡ ಇದನ್ನು ಮಾಡ್ಬೋದು. ಬೆಳಗ್ಗೆ ನೀವು ಸ್ನಾನಾದಿಗಳನ್ನು ಮಾಡಿ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿ, ಆಮೇಲೆ ಒಂದು ಈ ರೀತಿಯಾದಂಥ ಬಿಳಿ ಪೇಪರ್ನ ತಗೊಂಡು ಬರೀ ನಿಮಗೆ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಏನೇನು ಸಮಸ್ಯೆಗಳಿದೆ, ಅದು ಆರೋಗ್ಯದಿರ್ಬೋದು, ಹಣಕಾಸಿಂದಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂಥ ವೈಯಕ್ತಿಕ ವಿಚಾರಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದನ್ನು ಪೂರ್ತಿಯಾಗಿ ಬಿಳಿ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ನನ್ನು ಯೂಸ್ ಮಾಡಿ ಬರಿಬೇಕು. ಇದನ್ನು ದೇವ್ರ ಮುಂದೆ ಇಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟಾಗಿ ಮಾಡಲೇಬೇಕು. ಯಾಕೆ ಅಂದರೆ ನಿಮ್ಮ ಸಮಸ್ಯೆಗಳು ಮಾತ್ರ ಬರೀರಿ, ಅದನ್ನು ದೇವ್ರ ಮುಂದಿಡಿ. ಮತ್ತು ಅದಾದ ನಂತರ ತಾಯಿ ಬಗಲಾಮುಖಿಯ ಒಂದು ಬೀಜಾಕ್ಷರ ಮಂತ್ರ ನಾಳೆ ತಪ್ಪದಲ್ಲೇ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಕೂಡ 108 ಬಾರಿ ಹೇಳಿ. ಪ್ರತಿ ದಿವಸ ಕೂಡ ಅದನ್ನು 27 ಬಾರಿ ಹೇಳುವಂಥದ್ದು ಬಹಳ ಶಕ್ತಿಶಾಲಿಯಾದಂತಹ ಒಂದು ಮಂತ್ರ. ಅದು ಪ್ರತಿ ದಿವಸ ಹೇಳೋದ್ರಿಂದ ಬಹಳಷ್ಟು ಚೇಂಜಸ್ ಆಗುತ್ತೆ. ಯಾವ ವ್ಯಕ್ತಿ ಪ್ರತಿ ದಿವಸ 108 ಬಾರಿ ಹೇಳ್ತಾನೆ ಅವನ ಮೈಂಡ್ ವೈಬ್ರೇಷನ್ ಏನು ಮಾನಸಿಕ ಸ್ಥಿತಿ ಇರುತ್ತೆ ಕಂಪ್ಲೀಟ್ಲಿ ಚೇಂಜ್ ಓವರ್ ಆಗುತ್ತೆ. ಈ ಒಂದು ವಿಚಾರನ ಬಗಲಾಮುಖಿ ಜಯಂತಿ ದಿವಸ ಪ್ರಾರಂಭ ಮಾಡಿದ್ರೆ ಬಹಳ ವಿಶೇಷವಾದಂತಹ ಒಂದು ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತೆ. ಅದು ಕಾಯಿಲೆ ವಿಚಾರದಲ್ಲಿರಲಿ, ಬೇರೆ ಯಾವುದರಲ್ಲೇ ಇರಲಿ, ಕರ್ಮಾನುಸಾರ ಏನೇ ಪನಿಷ್ಮೆಂಟ್ಗಳಿದ್ರೂ ಕೂಡ ತಾಯಿ ಬಗಲಾಮುಖಿ ಆಶೀರ್ವಾದದಿಂದ ಅದು ದೂರ ಆಗುತ್ತೆ. ವಿಶೇಷವಾಗಿ ಇದು ಆಫೀಸ್ನಲ್ಲಿ ಯಾರೋ ಕಿರಿಕಿರಿ ಮಾಡ್ತಾ ಇದ್ದಾರೆ, ಮತ್ತು ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರೋ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಏನೋ ಒಂದಿಷ್ಟು ನಿಮಗೆ ಭಯ ಮತ್ತು ಗಾಬರಿಯ ವಾತಾವರಣ ಇರುತ್ತೆ, ಅವರೆಲ್ಲರೂ ಕೂಡ ನಿಮಗೆ ಯಾವುದೇ ಸಮಯದಲ್ಲಾಗಿರಲಿ ಆ ಸಮಯದಲ್ಲಿ ಬಗಲಾಮುಖಿ ಮಂತ್ರವನ್ನು 11 ಬಾರಿ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಏನು ಚಮತ್ಕಾರ ನಡೆಯುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಇದು ಕೋರ್ಟ್ ಕೇಸ್ ನಡೀತಾ ಇರ್ತಕ್ಕಂಥವ್ರು, ನ್ಯಾಯಯುತವಾಗಿ ಕೋರ್ಟ್ ಕೇಸು ನಿಮ್ಮ ಪರವಾಗಿ ಆಗಬೇಕು ಅಂದಾಗ ಕೂಡ ಬಗಲಾಮುಖಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾವುದೇ ಕೆಲಸದ ಜಾಗದಲ್ಲಿ ಕಿರಿಕಿರಿ ಆಗ್ತಾ ಇದ್ದರೆ ಅದನ್ನು ಕೂಡ, ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆವಾಗಲೂ ಕೂಡ, ಕಾರಣ ಇಲ್ಲದೆ ಮನೆಯಲ್ಲಿ ಜಗಳ ಆಗ್ತಾ ಇದೆ ಅಂದಾಗ ಆವಾಗಲೂ ಕೂಡ ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ ವರ್ಕ್ ಆಗುತ್ತೆ. ಹೆಣ್ಮಕ್ಳು ತಮ್ಮ ಆತ್ಮರಕ್ಷಣೆಗೆ ಇದನ್ನು ಯೂಸ್ ಮಾಡೋದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಿಮಗೆ ಅನುಭವ ಬಂದ ಮೇಲೆ ಗೊತ್ತಾಗುತ್ತೆ. ಮಂತ್ರ ಈ ರೀತಿಯಾಗಿದೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಒಂದಲ್ಲದೆ 2 ಸಲ ವಿಡಿಯೋನ ನೋಡಿ. ಡಿಸ್ಕ್ರಿಪ್ಷನ್ಲಿ ಕೂಡ ಮಂತ್ರನ ಕೊಟ್ಟಿರ್ತೀನಿ. ಹೇಳೋದಕ್ಕೆ ಸ್ವಲ್ಪ 1 ವಾರದವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಅದನ್ನು ಪೇಪರ್ನಲ್ಲಿ ಬರ್ಕೊಂಡು ಕ್ಲೀನಾಗಿ ಹೇಳ್ತಾ ಬನ್ನಿ. ಆಮೇಲೆ ಆಗೋ ಬದಲಾವಣೆಯನ್ನು ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮಂತ್ರ ಈ ರೀತಿಯಾಗಿದೆ. ಓಂ ಹ್ಲೀಂ ಓಂ ನಮೋ ಭಗವತಿ ಬಗಲಾಮುಖಿ ಮಮ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಾಯ ಹ್ರೀಂ ಓಂ ಸ್ವಾಹ.
ಓಂ ಹ್ಲೀಂ ಓಂ ನಮೋ ಭಗವತಿ ಬಗಲಾಮುಖಿ ಮಮ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಾಯ ಹ್ರೀಂ ಓಂ ಸ್ವಾಹ. ಈ ಮಂತ್ರದ ಅರ್ಥ, ತಾಯಿ ಬಗಲಾಮುಖಿ ದೇವಿ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾರು ನನಗೆ ತೊಂದರೆಯನ್ನು ಕೊಡ್ತಾರೆ ಅವರ ಮಾತು ಮುಂದುವರಿದೇ ಇರಲಿ, ನಮ್ಮ ಬಗ್ಗೆ ಅಪವಾದಗಳನ್ನು ಮಾಡದೇ ಇರಲಿ. ಜಿಹ್ವಾಂ ಕೀಲಯ, ನಾಲ್ಗೆ ಹಾಗೆ ಸ್ಟ್ರಕ್ ಆಗಲಿ. ಬುದ್ಧಿಂ ವಿನಾಶಾಯ, ಬುದ್ಧಿ ಹಾಗೆ ಮಂಕು ಕವಿಯಲಿ. ಹ್ರೀಂ ಓಂ ಸ್ವಾಹ, ಈ ರೀತಿಯಾಗಿ ಎಲ್ಲವೂ ಕೂಡ ನಿನ್ನ ಬಳಿಗೆ ತಗೋ. ಯಾರೇ ಅಪನಿಂದನೆ ಮಾಡ್ತಾರೆ ಅವರಿಗೆ ಈ ರೀತಿಯಾದಂತಹ ಎಲ್ಲ ವಿಚಾರಗಳು. ವಾಚಂ ಮುಖಂ ಪದಂ, ಮಾತು ಆಮೇಲೆ ಮುಖ ಮತ್ತು ಪದಂ, ನಾವು ಅವರು ಬಳಸ್ತಕ್ಕಂಥ ಶಬ್ದಗಳು ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡು ಅಂತ ಹೇಳಿ ರಕ್ಷಣೆಯನ್ನು ಕೊಡುವಂಥ ತಾಯಿ ಬಗಲಾಮುಖಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈಗ ಹೇಳಿರ್ತಕ್ಕಂಥ ಮಂತ್ರವನ್ನು 108 ಬಾರಿ ನಾಳೆ ಬೆಳಗ್ಗೆ ಮತ್ತು ಸಂಜೆ ಹೇಳಿ, ಪ್ರತಿ ದಿವಸನೂ ಕೂಡ 27 ಬಾರಿ ನಿರಂತರವಾಗಿ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರು ಒನ್ ಟೈಮ್ ಮಾಡ್ತಾ ಬನ್ನಿ. ತುಂಬ ಒಳ್ಳೆಯದು. ನಿಮ್ಮ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ 5 ಡೇಸ್ ಬೇಡ. ಹೆಣ್ಣು ಮಕ್ಕಳಿಗಂತೂ ಬಹಳ ಅದ್ಭುತವಾದಂಥ ರಕ್ಷಣೆ ಸಿಗುತ್ತೆ. ತುಂಬ ಚಮತ್ಕಾರಿಯಾದಂತಹ ಒಂದು ಮಂತ್ರ ಮತ್ತು ತಾಯಿ ಬಗಲಾಮುಖಿ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರುತ್ತೆ. ನೀವು ಏನು ಬರೆದಿರ್ತೀರ ಈ ರೀತಿ ಶೀಟ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕಪ್ಪು ಬಣ್ಣದ ಪೆನ್ನಲ್ಲಿ, ಇದನ್ನು ಸಂಜೆ 7 ಗಂಟೆ ನಂತರ ದೇವರ ದೀಪ ಏನು ಹಚ್ಚಿರ್ತೀರ ಅದರಲ್ಲಿ ಅದನ್ನು ಈ ಚೀಟಿಯನ್ನು ಸುಟ್ಟು ಒಂದು ತಟ್ಟೆಯಲ್ಲಿ, ಬೂದಿಯಲ್ಲೂ ನೆಲದ ಮೇಲೆ ಚೆಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಇದು ಈ ಪೇಪರ್ನ ಬೇಕಾದ್ರೆ 1-2 ಕರ್ಪೂರ ಹಾಕಿ ಸಪ್ರೇಟ್ ತಟ್ಟೆಯಲ್ಲಿಟ್ಟು ಅದನ್ನು ಬರ್ನ್ ಮಾಡಿ, ಅಥವಾ ದೇವ್ರ ದೀಪದಲ್ಲಿ ಮಾಡ್ತೀನಿ ಅಂದ್ರೂ ಅದೂ ಆಗುತ್ತೆ. ಬೂದಿ ಕೆಳಗೆ ಬೀಳ್ದಿದ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಕಷ್ಟಗಳೇನಿರುತ್ತೆ ಅದನ್ನು ಬರೆದಿರ್ತೀರ. ಅದು ವಿಶೇಷವಾದಂತಹ ದಿನ, ಬಗಲಾಮುಖಿ ಜಯಂತಿ ದಿವಸ. ಆ ಒಂದು ಏನು ನೀವು ಸಮಸ್ಯೆಗಳನ್ನು ಬರೆದಿರ್ತೀರ ಅದನ್ನು ಸಂಪೂರ್ಣವಾಗಿ ತಟ್ಟೆಯಲ್ಲಿ ಹಾಕಿ ಸುಟ್ಟು ಯಾವುದಾದ್ರೂ ಮರದ ಕೆಳಗೆ ಸಂಜೆ 7 ಗಂಟೆ ಮೇಲೆ ಮಾಡಬೇಕು. ಇದನ್ನು ಆನಂತರ ತೊಗೊಂಡೋಗಿ ಅದರ ಮರದ ಕೆಳಗೆ ಹಾಕಿ ಕೈಕಾಲು ತೊಳ್ಕೊಂಡು ಮನೆಯ ಒಳಗಡೆ ತಪ್ಪದಲ್ಲೇ ಬನ್ನಿ. ಎಲ್ಲರ ಮೇಲೆ ತಾಯಿ ಬಗಲಾಮುಖಿ ಆಶೀರ್ವಾದ ಸದಾಕಾಲ ಇರಲಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಎಲ್ಲರಿಗೂ ತಾಯಿ ಬಗಲಾಮುಖಿ ದೇವಿಯ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.